ಹಾಯ್ ಹಲೋ ನಮಸ್ತೆ ಎಲ್ಲ ಈ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಬರೆದಂಥ ವಿದ್ಯಾರ್ಥಿಗಳೇ ಈ ವರ್ಷ ಎಕ್ಸಾಮಿನೇಷನ್ ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಇರುತ್ತೋ ಅಥವಾ ಈಸಿ ಇರುತ್ತೋ ಮತ್ತೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಮಾಡೋಣ ಬನ್ನಿ. ಈ ವರ್ಷ ಎಕ್ಸಾಮಿನೇಷನ್ದು ಒಂದು ಇವ್ಯಾಲ್ಯೂಯೇಷನ್ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಮಾಡಲ್ಲ. ಸೊ ಮೀಡಿಯಂ ಆಗಿ ಮಾಡರೇಟ್ ಆಗಿ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಒಂದು ಶಿಕ್ಷಕರಿಗೆ ಒಂದು ವಿದ್ಯಾರ್ಥಿಗಳಿಗೆ ಫೇಲ್ ಮಾಡುವಂತ ಒಂದು ದೃಷ್ಟಿ ಇರಲ್ಲ. ನಿಮ್ಮ ಚಾನಲ್ ಮುಖಾಂತರ ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮಿನೇಷನ್ ಬರೀತಾರೆ ಅಂತ ನಾನು ಅನ್ಕೋತೀನಿ. ಮತ್ತೆ ಎಕ್ಸಾಮಿನೇಷನ್ ರಿಸಲ್ಟ್ ನಿಮಗೆ ಥರ್ಡ್ ವೀಕ್ ಆಫ್ ಏಪ್ರಿಲ್ ಆರ್ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ ಬರ್ಬೋದು, ಡಿಪೆಂಡ್ ಅಪಾನ್ ದ ಟೈಮ್ ಆಫ್ ಇವ್ಯಾಲ್ಯೂಯೇಷನ್. ಕೆಲವೊಮ್ಮೆ ಇವ್ಯಾಲ್ಯೂಯೇಷನ್ ಜಲ್ದಿ ಮುಗಿತಪ್ಪ ಅಂದ್ರೆ ಆದಷ್ಟು ಬೇಗನೆ ಎಕ್ಸಾಮಿನೇಷನ್ ರಿಸಲ್ಟ್ ಕೂಡ ಔಟ್ ಆಗುತ್ತೆ. ಸೊ ಇನ್ನೊಂದೇನಪ್ಪ ಅಂದ್ರೆ ನೀವು ಯಾವ ಸ್ಟ್ರೀಮ್ದವರು ಸೈನ್ಸು, ಕಾಮರ್ಸು, ಆರ್ಟ್ಸ್ ಅಂತ ನಂಗೆ ತಪ್ಪದೆ ಕಮೆಂಟ್ ತಿಳಿಸಿ. ಯಾಕೆಂದ್ರೆ ಜಾಸ್ತಿ ವಿಡಿಯೋ ನೋಡ್ತಾ ಇದ್ರೆ ಅದ್ರ ನೆಕ್ಸ್ಟ್ ನಿಮ್ಗೆ ವಿಡಿಯೋ ಬರುತ್ತೆ. ಇನ್ ಕೇಸ್ ನೀವು ಸೈನ್ಸ್ ಮಾಡ್ತಾ ಇದ್ರೆ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ನಿಮಗೆ ನೆಕ್ಸ್ಟ್ ನೀವು KCET, ನೀಟ್, JEE ಎಕ್ಸಾಮಿನೇಷನ್ ಬರೋದು ಯಾವ ರೀತಿ ನೀವು ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಭಾಗವಹಿಸಿ ಕಾಲೇಜ್ ಸೆಲೆಕ್ಟ್ ಮಾಡ್ಬೋದು. ಇನ್ ಕೇಸ್ ನೀವು ಕಾಮರ್ಸ್ ಮಾಡಿದ್ರೆ ಅಥವಾ ಆರ್ಟ್ಸ್ ಮಾಡಿದ್ರೆ ಯಾವ ರೀತಿ ಕರಿಯರ್ ಸ್ಟ್ರೀಮ್ಸ್ ಬರುತ್ತೆ. ಅದಲ್ಲದೆ ಸ್ಕಾಲರ್ಶಿಪ್ಸ್ ಮೇನ್ಲಿ ನೀವು ಸೆಕೆಂಡ್ PUC 80% ಜಾಸ್ತಿ ಮಾರ್ಕ್ಸ್ ಪಡೆದಿದ್ರೆ 100% ಸಾಕಷ್ಟು ಸ್ಕಾಲರ್ಶಿಪ್ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಯಾವ ಕೋರ್ಸ್ ಹಚ್ಚಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಬರುವಂತ ವರ್ಷದಲ್ಲಿ ಅಂತ ನಿಮ್ಗೆ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಮತ್ತೆ ಏನಾದರೂ ಬೇರೆ ತರಹದ ಸಂದೇಹಗಳಿದ್ದರೆ ತಪ್ಪದೆ ಕಮೆಂಟ್ ತಿಳಿಸಿ. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಅವರು ಕೂಡ ಈ ವಿಡಿಯೋ ಮುಖಾಂತರ ಹೆಲ್ಪ್ ಆಗಲ್ಲ. ಯಾಕಂದ್ರೆ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳೇ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಸೆಕೆಂಡ್ PUC ಆದ್ಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲ್ಲ. ಯಾಕಂದ್ರೆ 1ನೇ ತರಗತಿಯಿಂದ 10ನೇ ತರಗತಿ ಯಾವುದು ಕೂಡ ಸ್ಕಾಲರ್ಶಿಪ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಓಕೆ, ಸೆಕೆಂಡ್ PUC ವರೆಗೂ ಕೂಡ ನಿಮಗೆ 1500 ಅಷ್ಟೇ ಬರೋದು ಸ್ಕಾಲರ್ಶಿಪ್. ಬಟ್ ಆಫ್ಟರ್ ಸೆಕೆಂಡ್ PUC ನಿಮಗೆ ಸ್ಕಾಲರ್ಶಿಪ್ 25,000, 30,000, 40,000, 50,000 ಡಿಪೆಂಡ್ ಅಪಾನ್ ಯಾವ ಸ್ಟ್ರೀಮ್ ಹೋಗ್ತೀರಾ ನಿಮಗೆ ಸಖತ್ತಾಗಿ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಸ್ಕಾಲರ್ಶಿಪ್ ಅಲ್ಲಿ 2 ತರ ಇದಾವೆ, ಸ್ಟೇಟ್ ಸ್ಕಾಲರ್ಶಿಪ್ ಮತ್ತೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಸಾಕಷ್ಟು ವಿದ್ಯಾರ್ಥಿಗಳು ಏನ್ ಮಿಸ್ಟೇಕ್ ಮಾಡ್ತಾರಪ್ಪ ಅಂದ್ರೆ ಬರೀ ಸ್ಟೇಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ, ಬಟ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಪ್ಲೈ ಮಾಡೋದಿಲ್ಲ. ಹಾಗೆ ಅವರಿಗೆ ಸ್ಕಾಲರ್ಶಿಪ್ ಮಿಸ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಗೆ ತಪ್ಪದೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಿಗುವಂತೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.